ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ismartrajani. ಇವತ್ತಿನ ವಿಡಿಯೋದಲ್ಲಿ ಎಗ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಸಾಂಬಾರು, ರಸಮು, ಪಪ್ಪು ಮಾಡಿದಾಗ ಇದನ್ನು ಸೈಡ್ ಡಿಶ್ ಆಗಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ತಿನ್ಬೋದು. ಸ್ಪೈಸಿಯಾಗಿ ಈ ಚಳಿಗಾಲಕ್ಕೆ ಸಖತ್ತಾಗಿರುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 4 ಮೊಟ್ಟೆ ಹಾಕಿ ಸ್ವಲ್ಪ ಒಂದು ಚಿಕ್ಕ ತುಂಡು ಹುಣಸೆಹಣ್ಣು ಹಾಕಿ ಒಂದು ವಿಸಿಲ್ ಹಾಕಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಹುಣಸೆಹಣ್ಣು ಹಾಕೋದ್ರಿಂದ ಕೆಳಗಡೆ ಭಾಗ ಉಪ್ಪಿಡಿಯೋದಿಲ್ಲ. ನೋಡಿ ಎಷ್ಟು ನೀಟಾಗಿದೆ. ಸೈಡ್ಸಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ, ಅದನ್ನು ಈ ಹುಣಸೆಹಣ್ಣಲ್ಲೇ ಕ್ಲೀನ್ ಮಾಡ್ಕೋಬೋದು. ಯಾಕಂದರೆ ಕೆಳಭಾಗದಲ್ಲಿ ನೀರು ಇರೋದ್ರಿಂದ ಅದು ಸೈಡಲ್ಲಿ ಕೆಳಗಡೆ ಭಾಗ ಬ್ಲ್ಯಾಕ್ ಆಗಿಲ್ಲ. ಹುಣಸೆಹಣ್ಣು ಹುಳಿ ಇರೋದ್ರಿಂದ ಸೈಡಲ್ಲಿರೋದು ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾತ್ರೆ. ಒಂದು ವಿಸಿಲ್ ಆದಮೇಲೆ ಕೂಲ್ ಆದಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಈ ಮೊಟ್ಟೆನ ಈ ರೀತಿ ಸಿಪ್ಪೆ ತೆಕ್ಕೋಬೇಕು. ಇಲ್ಲಾಂದರೆ ನೀವು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತೆಗಿಯೋಕೆ ಹೋದರೆ ಮೊಟ್ಟೆ ನೀಟಾಗಿ ಬರೋಲ್ಲ, ಶೇಪ್ ಔಟ್ ಆಗುತ್ತೆ. ಮೊಟ್ಟೆನ ಕುಕ್ಕರಲ್ಲಿ ಬೇಯಿಸಿದಾಗ ಕೆಲವು ಟೈಮು ಮೊಟ್ಟೆಯಲ್ಲಿರುವಂತಹ ಯೆಲ್ಲೋ ಕಲರ್ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ, ಒಡೆದೋಗಿ. ಆ ರೀತಿ ಯಾಕಾಗುತ್ತೆ ಅಂದರೆ ಮೊಟ್ಟೆ ಫ್ರೆಶ್ ಆಗಿಲ್ಲ ಅಂದರೆ ಆ ರೀತಿ ಆಗುತ್ತೆ. ಮೊಟ್ಟೆ ಫ್ರೆಶ್ ಇದ್ದರೆ ಮಾತ್ರನೇ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಸ್ಕೋಬೇಕು. ಒಂದು ವೇಳೆ ಫ್ರೆಶ್ ಇಲ್ಲ ಅಂದರೆ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈಗ ಮೊಟ್ಟೆನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಸೈಡ್ಗಿಡಿ. ಗ್ಯಾಸ್ ಮೇಲೆ ಮತ್ತೊಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೋಬೋದು. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪೌಡರು, ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಹಾಕಿ ಒಂದು 40 ಸೆಕೆಂಡ್ ಇದನ್ನು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಚಿಕ್ಕ ಬರ್ನರ್ ಸ್ಟವಲ್ಲಿ ಮಾಡ್ಕೊಳ್ಳಿ. ಇದು ಸೀದೋದ್ರೆ ಮೊಟ್ಟೆ ಫ್ಲೇವರ್ ಎಲ್ಲ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿ ಇರೋದಿಲ್ಲ. ಆದ್ದರಿಂದ ಇದನ್ನು ಒಂದು 40 ಸೆಕೆಂಡ್ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಈ ರೀತಿ ಮೊಟ್ಟೆ ಕಟ್ ಮಾಡಿ ಈ ರೀತಿ ಫ್ರೈ ಮಾಡೋದ್ರಿಂದ ಮೊಟ್ಟೆ ಒಳಗಡೆವರೆಗೂ ಸ್ವಲ್ಪ ಫ್ಲೇವರ್ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ತದನಂತರ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ರೈಸು, ಸಾಂಬಾರು, ರಸಮ್ ಜೊತೆಗೆ ಯಾವುದೇ ಸೈಡ್ ಡಿಶ್ ಆಗಿ ಯಾವುದ್ರ ಜೊತೆಗಾದರೂ ಸೈಡ್ ಡಿಶ್ ಆಗಿ ಸರ್ವ್ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಇನ್ನೂ ಬೇರೆ ವಿಧಾನ ಗೊತ್ತಿದ್ರೆ ನನಗೂ ಸಹ ತಿಳಿಸಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ಟಿಪ್ಸು ಎಲ್ಲ ನಿಮಗೆ ಏನು ಅನ್ನಿಸ್ತು, ನಿಮ್ಗೆ ಗೊತ್ತಿರೋ ಟಿಪ್ಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಸಹ ತಿಳ್ಕೊಂಡು ಬೇರೆಯವ್ರಿಗೂ ಸಹ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ismartrajani ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.